ಕೂತ್ಕೊಳ್ಳಿ, ಅವಳಿಗೆ ಖರ್ಚು ಕೊಡಿ. ಹೋಗಲ್ಲ ಕೆಲ್ಸಕ್ಕೆ, ಅವಳು ಮನೆ ಕೂತ್ಕೊಂತಾಳೆ. ಅವಳು ಗಂಡನ ದುಡ್ದು ಸಾಕು. ನಿಮ್ಗೆ ಯಾಕ್ರ ಹೊಟ್ಟೆ ಕಿಚ್ಚು, ನಿಮ್ಗೆ ಯಾಕ್ರಮ ಹೊಟ್ಟೆ ಕಿಚ್ಚು? ದಯವಿಟ್ಟು ಈ ಕಂಡ ಬಗ್ಗೆ ಮಾತಾಡೋದು ಫಸ್ಟ್ ನಿಲ್ಲಿಸಿ. ನಿಮಗೆ ಲಾಸ್ಟ್ ಕ್ಯಾನ್ಸರ್ ಬಂದು ಸತ್ತೋಗ್ಬಿಡ್ತೀರಿ ನೀವೆಲ್ಲ. ನಮ್ಮ ಬಗ್ಗೆನೇ ಆಗಲಿ, ದೇವಸ್ಥಾನ ಬಗ್ಗೆನೇ ಆಗಲಿ, ಬರೀ ಹೊರಗಿನ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಿಮ್ಮ ಬಗ್ಗೆನೇ. ನಮ್ಮ ದೇವಸ್ಥಾನ ಅಂತಲ್ಲ, ನನ್ನ ಅಂತಲ್ಲ, ಅಲ್ಲಿ ಕಂಡರ ಬಗ್ಗೆ ಮಾತಾಡೋ ಅಂತ ಹೋಗಿ ಕೊಡಿದಿರಲ್ಲ. ನಿಮಗೆಲ್ಲ ಕ್ಯಾನ್ಸರ್ ಸುಗರ್ ಬಂದು ರೋಡ ಸತ್ತೋಗ್ಬಿಡ್ತೀರಿ. ಬರೀ ಕಂಡರ ಬಗ್ಗೆ ಯೋಚನೆ ಮಾಡ್ಬೋದು, ನಿಮ್ಮನ್ನ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಮೆಂಟರ್ ಕೆಲಸ ಬೇರೆ ಆಡ್ಕೊಂಡ್ರೆ ಏನು ಮಾಡ್ತೀರಿ? ಫಸ್ಟ್ ಥಿಂಕ್ ಮಾಡಿ. ಕರೆಕ್ಟ್ ನಮ್ಮ ಕಂಡರ ಬಗ್ಗೆ ಆಯ್ಕೆ ಮುಂಚೆ ನಾವು ಚೆನ್ನಾಗಿ ಫಸ್ಟ್ ನೋಡ್ರಯ್ಯ. ನೋಡಿಗ ಸಹಾಯ ಮಾಡ್ತೀವಿ, ಯಾವಳು ನಂಗೆ ಹೇಳಿ ಅಲ್ಲಿ ಅನ್ಯಾಯ ಮಾಡ್ತಾರೆ ಅಂತ. ಅವಳಿಗೆ 5 ರೂಪಾಯಿ ಬಾಂಡ್ ಅಂತ ಅವ್ರಿಗೆ ಫ್ರೀಯಾಗಿ ಕಳಿಸ್ಬೇಕು. ಅವ್ಳು ನೆಕ್ಸ್ಟ್ ಟೈಮ್ ಬಂದಾಗ ಅವ್ಳು ಫ್ರೀ ಕಳಿಸಿ ಅವನ್ನೆಲ್ಲ ಸನ್ಮಾನ ಮಾಡಿ ಕಳಿಸ್ರಪ್ಪ ಅವಳನ್ನ, ಆಯ್ತಾ? ಫಸ್ಟ್ ಬಂದಾಗ ಅವಳ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ಯಾರಿಗೆ ನಂಬಿಕೆ ಇಲ್ಲ, ಯಾರಿಗೆ ವಿಶ್ವಾಸ ಇಲ್ಲ, ಯಾರಿಗೆ ಕಾಯಕ್ಕಾಗಲ್ಲ, ನೀವು ಬಂದು ವ್ಯರ್ಥ. ದೂರಿಂದ ಬಂದಿರಿ, ಅಡುಗೆ ಮಾಡ್ಕೊಂಡು ಊಟ ಉಪವಾಸ ಬಂದಿರಿ, ಯಾವ ಜಾತಿಯರು ಬಂದಿರಿ, ಯಾವ ಧರ್ಮದವ್ರು ಬಂದಿರಿ ಕೇಳೋದೇ ಇಲ್ಲ. ನಮ್ಮ ಹತ್ರ ಫೋಟೋ ಕೊಡೋನು ಲಿಂಗಾಯತ್ ಇದ್ದಾನೆ, ಸಾರಿ ಫೇಸ್ಬುಕ್ ಮಾಡೋದು ಲಿಂಗಾಯತ್ರಂತೆ, ಲಿಂಗಾಯತ್ ಧರ್ಮ ಅಂತೆ. ಆಂಧ್ರದಲ್ಲಿ ಯಾವ ಜಾತಿ ಕೇಳಲ್ಲ, ಫೋಟೋ ಕೊಡ್ತಾನೆ. ನೀವು ನನ್ನ ಇರ್ತಾನೆ, ಇವನು ನೋಡಿ ಯಾವ ಧರ್ಮ ಬಂದು SC ಧರ್ಮದಾಗಿದ್ದಾರೆ, ನಾನು ಗೌಡ ಧರ್ಮಗಿದ್ದೀನಿ, ಆಚಾರ ಧರ್ಮರಿದ್ದಾರೆ, ಅಲ್ಲಿ ಮುಸ್ಲಿಂ ಧರ್ಮರಿದ್ದಾರೆ. ಕೆಲಸ ನಮ್ದು ಯಾವ ಧರ್ಮ ಗೊತ್ತಾ? ಅಪ್ಪ ಅಮ್ಮನ ಸಾಕ ಧರ್ಮ. ನಿಮ್ದು ಯಾವ ಧರ್ಮ? ನೀವು ಊರ ಗುದ್ದಾಡ ಧರ್ಮ. ನಮ್ದು ಅದು ಇದು ಬಾಟ ಆರಿಸ್ಕೊಂಡು ಗುದ್ದಾಡ ಸಾಯಿರಿ, ನಿಮ್ಮ ಅಪ್ಪ ಅಮ್ಮನ ಅನ್ನಾಕ ಬದಲು, ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ಶುದ್ಧ ಭಕ್ತಿಯಿಂದ ಬೇಡಿ, ಚಿನ್ನಾನ ವೇಸ್ಟ್ ಮಾಡಿ. ದಯವಿಟ್ಟು ನಿಮಗೆ ಒಂದು ಎರಡು ರಿಕ್ವೆಸ್ಟ್ ಮಾಡ್ತೀವಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಮಾಡಿ, ಪೇಜ್ನ ಶೇರ್ ಮಾಡಿ. ಯಾಕಂದ್ರೆ ಪದೇ ಪದೇ ಬರಬೇಕಾ, 3 ಸರಿ ಬರಬೇಕಾ, 4 ಸರಿ ಬರಬೇಕಾ? ಬೇಡ. ಇಲ್ಲಿ ಬಂದಿದ್ದೀರಾ, ತಾಳ್ಮೆಯಿಂದ ಮನೆಗೆ ಹೋಗಿ, ಗೊತ್ತಾಗ್ತದ? ಬರಬೇಡಿ, ಅಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಬನ್ನಿ. ಯಾರು ಪೇಷಂಟ್ ಮನೆಗೆ ಎತ್ತಿ ಬರ್ಬೇಕಲ್ಲ, ಇಲ್ಲಿ ಬಂದು ಬೆಕ್ತೆ ಬೆಳ್ಕೊಂಡು ತೀರ್ಥನ ಕೊಡಿ. ನೋಡಿ, ಮೊನ್ನೆ ಹಸು ಕರ್ಕೊಂಬಂದಾನೆ ಒಳೇಶಪುರದಿಂದ. ಹಸು ಸತ್ತೋಗುತ್ತಂತೆ, ಹಾಲು ಕುಡಿಯಲ್ಲ, ಹಾಲು ಕೊಡಲ್ವಂತೆ, ಮೇಯಲ್ವಂತೆ. ಇಲ್ಲಿ ಬಂದು ಇದೇ ಕೈ ತೀರ್ಥ ಕುಡಿತೀನಿ ಅಂದ್ರೆ ಯಾವ ಈ ಕೈ ತೀರ್ಥ ಕುಡಿದು ನಾನು ನಂಬಲ್ಲಪ್ಪ. ಇಲ್ಲಿ ಒಂದು ನಾಯಿಗೆ ತೀರ್ಥ ನೆಕ್ಕಿ ಹಸು 1 ಲೀಟ್ರ್ ಹಾಲು ಕೊಟ್ಟಾಯ್ತು. ಇಲ್ಲಿ ಈ ಜಾಗದ ಮೈ ಹೆಂಗಿರುತ್ತೆ? ಕಸ ಹೊಡೆದಿದ್ದಾರೆ. ದಯವಿಟ್ಟು ದೂರದಿಂದ ಬಂದಿರ ಅಂತ ನಮ್ಗೆ ಯಾರನ್ನ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಹೋಗಿ ದೂರ ಅಂತ. ಆದರೆ ಎಲ್ಲೋ ಗೊತ್ತಿಲ್ಲ ಅಡ್ರೆಸ್ ಹುಡುಕಿ ಬಂದಿದ್ದೀರಲ್ವಾ, ವಾಪಸ್ ನಿಮ್ಮ ಮನೆಗೆ ಹೋಗ್ತು ತುಂಬ ಕಷ್ಟನ. ನಿಧಾನಕ್ಕೆ ಮನೆಗೆ ಹೋಗಿ ದೇವ್ರು ಕಂಡುಬಿಟ್ರೆ ರೋಡಾಗಿ ಹೋಗ್ಬಿಡ್ತೀರಪ್ಪ ಅಲ್ವಾ? ಯಾವ್ದು ಸಾಯಂಕಾಲ ಮನೆಗೆ ಹೋಗೋ ಯಾರು ಗ್ಯಾರಂಟಿ ಇದೆಯಾ? ಇದಕ್ಕೆ ಬೈಯೋದು. ಯಾಕೆ ಬೇಜಾರಾದೀವಿ ಅಂತ ಹೇಳ, ಬಂದವ್ರು ಕಾಯಲ್ಲ, ಹಂಗಾಗಿ ನಾನು ಜನಗಳು ನೋಡೋ ಬಿಟ್ಬಿಟ್ಟಿನಿ. ಇನ್ನೊಂದು ಸ್ವಲ್ಪ ದಿವಸ ಪೇಷಂಟ್ ನೋಡೋ ಬಿಟ್ಬಿಡ್ತೀನಿ. ಯಾಕಂದ್ರೆ ಪೇಷಂಟ್ ಕಡೆ ಬಂದು ಸುಮ್ಕಿರಲ್ಲ, ಹೆಂಡತಿ ಕುಡಿಸಿ ಗಂಡು ಹೊಡ್ಕೊತಾನೆ ಲೇಟ್ ಆಗುತ್ತಾ ಅಂತ. ತಂದೆವ್ರು ನಂಬಲ್ಲ ಅಂತಾರೆ. ಆಮೇಲೆ ಅಜ್ಜಿ ಎತ್ತಿ ಬರೋಕ್ಕಾಗಲ್ಲ, ನಾವು ನೋಡ್ಬೇಕಂತ. ಎಷ್ಟು ದಿನ ಹುಷಾರಾಗುತ್ತೆ ಕೇಳ್ತಾರೆ ಅವರು. ಆಮೇಲೆ ಹೇಳ್ಕೊಳ್ಳೋದು, ನಮ್ಮ ಮೊನ್ನೆ ಬಂದೋಗಿದ್ದೀವಿ, ಹುಷಾರಾಗಿಲ್ಲ, ನಮಗೆ 3 ಸರಿ ಬಂದೀವಿ ಅಂತ. ಇದೆಲ್ಲ ಬಿಡಿ. ಆಮೇಲೆ ಇನ್ನೊಂದು ವಿಶೇಷ ಸೂಚನೆ, ಪ್ರತಿ ಅಮಾವಾಸ್ಯೆ ದಿವಸ ಯಾವುದೇ ಥರ ಪೇಷಂಟ್ಗಳನ್ನ ನೋಡಲ್ಲ. ಅವತ್ತು ನಮಗೆ ದೇವ್ರ ಕಾರ್ಯ ಇರುತ್ತೆ. ಬರೀ ನಿಮ್ಮ ಕಾರ್ಯ ಒಂದು ದಿವಸ ಮಾಡೋದು ನಮ್ಗೆ ದೇವ್ರ ಕಾರ್ಯ ಇರುತ್ತೆ. ಯಾಕೆಂದರೆ ನಾವು ಗಲ್ಲಿ ಮೂಲಕ ದೇವ್ರು ಹೊತ್ಕೊಂಡು ಪೀಠ ಹೊತ್ಕೊಂಡು ತಲೆ ಮನೆಗೆ ಹೋಗಿ ಮನೆಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಊಟ ಮಾಡಿದ್ದೀವಿ. ಆ ತಾಯಿನ ಈಗ ಮೂಲ ಕುಣಿಸ್ಬಿಟ್ಟಿದ್ದೀವಿ ನಾವು 4 ವರ್ಷದಿಂದ. ಅದಕ್ಕೆ ಏನು ನಮ್ಮ ಖುಷಿ ಅಂದರೆ, ಪ್ರತಿ ಅಮಾವಾಸ್ಯೆ ದಿವಸ ಆ ತಾಯಿನ 1 ಗಂಟೆ ನಾವು ತಲೆ ಮೇಲೆ ಇಟ್ಕೊಂಡು ಅವ್ರು ಸೇವೆ ಮಾಡ್ತೀವಿ. ಇಡೀ ದಿವಸ ನಿಮ್ಗೆ 5 ದಿವಸ ಸಾಕಾಗುತ್ತೆ. ಇನ್ಮೇಲೆ ಇವತ್ತಿನ ಹೇಳ್ತೀನಪ್ಪ, ಯಾರೋ ನಾಳೆಗೆ ಬಂದು ಲೇಟ್ ಆಗುತ್ತೆ, ನಮಗೆ ಪೀಠ ಹತ್ತಿರ ಲೇಟ್ ಆಗುತ್ತಾ ಅನ್ನೋ ಅವಿವೇಕಿರೋ ಬುದ್ಧಿ ಕಮ್ಮಿ ಬರಬೇಡಿ. ನಾವು ಪ್ರತಿ ಅಮಾವಾಸ್ಯೆ ದಿವಸ ತಾಯಿನ ಮಗು ತಲೆ ಮೇಲೆ ಇಕ್ಕಿಂತೀವಿ. ಮತ್ತೆ ಭಕ್ತರು ಯಾರು ಖುಷಿಯಾಗಿ ಬಂದು ಕಾಲ ಚಪ್ಪಲಿ ಹಾಕ್ತಾನೆ, ಊಟ ಮಾಡಿಗೆ ಬನ್ನಿ, ಖಾಲಿ ಚಪ್ಪಲಿ ಹಾಕ್ತಾನೆ, ಶುದ್ಧವಾಗಿ ಹಣ ಬರೆಕಾಲ ಬಂದಿದ್ದೀವಿ ಅಂತ ಬಂದು ಅವ್ರು ಹೊತ್ಕೋಬೋದು. ಯಾರ ಹೊತ್ಕೊಳ್ಳೋ ಆಸೆ ಇದೆ ಅಂತಕ್ಕಂಥ ಇದ್ದೀರಿ. ಅಳಬರು ಎಲ್ಲ ಗೊತ್ತಿರುತ್ತೆ, ಮುಂಚೆ ಕುಣಿತಿದ್ದವರು ಅಂತ. ಮನೆಯಿಂದ ಊಟ ಮಾಡ್ಕೊಂಡು ಬನ್ನಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬನ್ನಿ. ಊಟಕ್ಕೆ ಅಡ್ಡಿ ಇಲ್ಲ. ಖಾಲಿ ಚಪ್ಪಲಿ ಹಾಕಿ ತಲೆ ಭಜನೆ ಕೆಲಸ ಶುದ್ಧವಾಗಿ ಬಂದಿರೋರು ಯಾರು ಬೇಕು ಹೊತ್ಕೋಬೋದು. ಹೊತ್ಕೊಂಡು ದೇವ್ರು ಕೊಡ್ತೀನಿ, ಹೌದಾ? ನಾಳೆಯಿಂದ ಶುರು ಆಗುತ್ತೆ, ಯಾರು ಬಂದು ಗಲಾಟೆ ಮಾಡಬೇಡಿ. ಈಗ ಊಟ ಕೊಡ್ತೀನಿ, ಯಾರು ವೇಸ್ಟ್ ಮಾಡಬೇಡಿ. ಈಗ ಹಂಗೆ ಇದ್ಬಿಟ್ಟು ಹಂಗೆ ಹೇಳ್ಬಿಡ್ತೀನಿ ಅಂತೆ. ಯಾರಿಗೆ ಮೈ ಕಡಿತ ಅವ್ರು ಬೇವಿನ ಸೊಪ್ಪು, ನಿಂಬೆಹಣ್ಣು, ಕುಂಕುಮ. ಇಲ್ಲಿ ಪವಾಡ ನಂಬರ್ 1 ತೀರ್ಥ, ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ತೀರ್ಥ ಪವಾಡ 10 ರೂಪಾಯಿ ಕೊಟ್ಟು ಬಾಟ್ಲಿ ತೊಗೊಳ್ಳಿ, 10 ರೂಪಾಯಿ ಇಲ್ಲ 10 ರೂಪಾಯಿ ಕೊಟ್ಟು ನಿಮ್ಮ ಬಾಟ್ಲಿ ಸುದ್ದಿ ಬಾಟ್ಲಿ ಹಾಕೊಳ್ಳಿ, ಇಲ್ಲ 10 ರೂಪಾಯಿ ಕೊಟ್ಟು ಬಾಟ್ಲಿ ತೊಗೊಳ್ಳಿ. ಆ ನೀರನ್ನ ವೇಸ್ಟ್ ಮಾಡಬೇಡಿ, ಮರಕ್ಕೆ ಹಾಕಿ ಎತ್ತಿನ ಕುಡೀರಿ. ಮಿಕ್ಕಿದ್ದನ್ನ ತೀರ್ಥ ಹಾಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಮನೆ ಬಡಬೋಗಿರಿ ಕೊಡಿ. ನಿಮ್ಮ ತೋಟದ ಪಕ್ಕ ಯಾರು ನೀರು ಬರ್ತಾರೆ ನೀರು ಬಿಡಿ. ನಿಮ್ಮ ತೋಟದ ನೀರು ಬರಲ್ಲ, ಪಕ್ಕ ನೀರು ಕೊಡಿ, ಅಕ್ಕಪಕ್ಕ ನೀರು ಕೊಡಿ, ಪ್ರಾಣಿ ಪಕ್ಷಿ ನೀರು ಹಾಕಿ, ಆಯ್ತಾ? ಎರಡನೇದು ಹೆಂಗೆ ಗೊತ್ತಾ, ಇಲ್ಲಿ ನಂಬಿಕೆ ಇರ್ಬೇಕು ನಿಮಗೆ. ಬಂದಿದ್ದೀವಿ ಓದಿವಲ್ಲ, ನಂಬಿಕೆ ಎಲ್ಲ ಬರ್ಲಿಕ್ಕೆ ಹೋಗ್ಬೇಡಿ. ಎಳ್ಳನೇ ಪವಾಡ ನಂಬಿಕೆ. 3ನೇ ಪವಾಡ, ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ದೇವ್ರ ಮನೆಗೆ ಇಕ್ಕಿನಿ, ಒಳಗೆ ಇಕ್ಕಿನಿ, ರಜಾ ಇದ್ದೀನಿ ಅಲ್ಲ. ಬೆಳಗ್ಗೆ ದವಳು ಮುಟ್ಟಿ, ನಿಮ್ಮ ಅಂದವ್ರನ್ನಲ್ಲೇ ಕೇಳಿ, ನಿಮ್ಮ ಅಪ್ಪ ಅಮ್ಮನ ಮುಟ್ಟಿ, ಅಪ್ಪ ಅಮ್ಮನ ಕೆಲ್ಸಕ್ಕೋದಿರಾ, ಬೆಳಗ್ಗೆ ದವಳು ಮುಟ್ಟಿ ಕಂಡ ಮನೆ ಬಗ್ಗೆ ನೋಡೋದು ಬಿಡಿ, ಆಯ್ತಾ? ಮಕ್ಕಳು ಓದ್ತಿಲ್ವ, ಶ್ರೀ ಕ್ಷೇತ್ರ ದುರ್ಗಾಸನ ಬರ್ಸಿ, ನೀವು ಬರೀರಿ. ಇನ್ನು ತಲೆನೋವು ಬಂದರೆ ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಅರ್ಥಾಗತ್ರ. ಇನ್ನು ಮೈ ಕಡಿಯುತ್ತೆ ಅಂದರೆ ಬೇವಿನ ಸೊಪ್ಪು, ನಿಂಬೆಹಣ್ಣು, ಕುಂಕುಮ. ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಸಂಕಟ ಆಗ್ತದೆ, ನನಗೆ ಹೊಟ್ಟೆ ನುಚ್ಚುತ್ತೆ, ಮಕ್ಕಳಾಗಿಲ್ಲ ಅಂತಕ್ಕಂಥದ್ದರೆ ಎಳ್ನೀರೊಳಗೆ ಕಲ್ ಸಕ್ಕರೆ, ತುಳಸಿ ಎಲೆ ಇದು ಮಾಡೋ ಜೊತೆಗೆ ನೆನಪಿರುತ್ತಾ, ಒಂದೊಂದು ತೀರ್ಥ ಹಾಕಬೇಕಿಲ್ಲ, ಮೈ ಅಂತ್ರಿಕೆ ಇರಬೇಕು. ಇಲ್ಲಿ ಪವಾಡ, ಆಯ್ತಾ? 3ನೇ ಪವಾಡ. 4ನೇ ಪವಾಡ ಹೆಂಗೆ ಗೊತ್ತಾ, ನಮಗೆ ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ನಮ್ಮ ಮನೆ ಮಾಟ ಏನಾಗಿದೆ ನೋಡಿ, ನೀರು ನಿಲ್ಸ್ಕೊಂಡು ಬರ್ತಾರೆ ಅವಿವೇಕಿಗಳು. ನೋಡೋದೇ ತಪ್ಪು. ಅಲ್ಲಿ ನೀರು ಆಫ್ ಮಾಡ್ಬಿಡಪ್ಪ, ಯಾರು ಆಫ್ ಮಾಡ್ಬೇಡ, ನೀರಪ್ಪರ ಯಾರು ಲಾಸ್ಟ್ ಬಂದಿದ್ದು, ಯಾರು ಅವಿವೇಕಿಗಳು, ಯಾರು ಲಾಸ್ಟ್ ಬಂದಿದ್ದು? ನೆಲ್ಲಿನ ನೀರನ್ನ ಆಫ್ ಮಾಡೋ ಬರಲ್ಲ. ಬುಚ್ಚಿಕ ಅಂತಾರೋ, ಅಲ್ಲ ಒಳಗಡೆ ಡೈಪರ್ ಎಸೆ ಅಂತಾರೆ, ಉಗ್ಗೆ ಅಂತಾರೆ, ಗಣೇಶನ ಅಂತಾರೆ. ಯಾಕೆ ದಿವಸ ಬರ್ತೀವಿ ಸುಮ್ಮನೆ ವೇಸ್ಟ್ ಆಗಿ? ನೋಡಿ ನೀರು ವೇಸ್ಟ್ ಆಗ್ತದೆ. ಅಲ್ಲಿ ಹಾಲು ತಗೊಂಡು ನೀರು ಆಫ್ ಮಾಡೋ ವರ್ಷ ಹೇಗೈತೆ ಅಲ್ವ ನಿಮಗೆ? ಎಷ್ಟು ಹೇಳೋದು ನಿಮಗೆ ನೀರು ಆಗೋದು? ರಾತ್ರಿ ಹಿಂಗಾಗಿ ನೀರು ಎಷ್ಟು ಟ್ಯಾಂಕಲ್ಲಿ ಖಾಲಿ ಆಗ್ಬಿಟ್ಟಿದೆ ನೀರು. ನೋಡಿ ಆಫ್ ಮಾಡ್ಬೋದು, ನೀನು ಮತ್ತೆ ಆಫ್ ಮಾಡ್ಬೇಕು ಹೋಗ್ಬೇಕು ನಾವು.
ಹೇಳ್ದಲ್ಲಪ್ಪ ಸಿಕ್ಕಾಬೇಡ ಅಂತ ನೋಡ್ದ ಸಿಟ್ಟಾಗಿಲ್ಲ ಅಯ್ಯೋ ತಣ್ಣಗಿದ್ರೆ ಈ ಕಾಲ ನಮ್ಮನ್ನು ಮುಚ್ಚಿಬಿಡ್ತಾರೆ. ನಾನು ತುಂಬಾ ಸೈಲೆಂಟ್, ಈಗ ಮಾತಾಡ್ತಾನೆ ಇಲ್ಲ. ನಾನು ಒಂದು ಮದುವೆಗೆ ಹೋಗಲ್ಲ, ಫಂಕ್ಷನ್ಗೆ ಹೋಗಲ್ಲ, ನಾನು ತುಂಬಾ ಸೈಲೆಂಟ್. ನಾನು ಭಾಳ ನೋಡಿ ಜನ ಭಾಳ ಸೋಷಲ್ ಇರ್ತೀನಿ ನಾನು. ಈ ಜನ ಹಿಂಗೆ ಆಡ್ಬಿಟ್ಟು ನೋಡಿ ನೀರು ಹಾಕ್ ನಾವು ಹೋಗ್ಬೇಕು ನೋಡಿ. ಹೆಂಗಿದೆ ನೀವು ಸ್ವಲ್ಪ ನೋಡ್ತಾರೆ, ಮಕ್ಕಳನ್ನ ಬಿಟ್ಕೋಬೇಕು, ಮಕ್ಕಳು ಕಮ್ಮಿ ಇಟ್ಕೊಳ್ಳಿ ಮಕ್ಕಳು ಅಂತ ಹೇಳ್ಬೇಕು ಆಯ್ತಾ. ನಾಲ್ಕನೇದು ಮಾಯಾ, ನಮ್ಮನೆಗೆ ಆಯ ಸರಿಯಿಲ್ಲ, ಪಾಯ ಸರಿಯಿಲ್ಲ, ನಮ್ಮನೆಗೆ ಏನೋ ಆಗಿತ್ತು, ತೊಂದರೆ ಆಗಿತ್ತು, ಇನ್ನು ತುಂಬ ತಲೆ ಕೆಡಿಸಬಾರ್ದು. ಮಾಡೋರು ಮಾಡ್ತಾ ಇರಲಿ, ಇರ್ಬೋದೇನೋ ಗೊತ್ತಿಲ್ಲ. ಕಲ್ಲು ದೇವರಿಂದಾಗ ಮಾಟ ಮಂತ್ರ ಇರ್ಬೋದೇ ನಂಗೆ ಗೊತ್ತಿಲ್ಲ. ಅದು ತಲೆ ಕೆಡಿಸಿದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಬಾಡಿಗೆ ಮನೆಗೆ ಇದೀವಿ, ನಿಮ್ಗೆ ಯಾಕೆ ನಿಮ್ಮ ಮನೆ ಮಾಡ್ಕೊಂಡು ನೀವು ಓಡೋದು ಯಾಕೆ ಊಟಕ್ಕೆ? ನಾವು ಬಾಡಿಗೆ ಮನೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಹೊತ್ತು ಊಟ ಮಾಡಿ ಕಂತು ನಿದ್ದೆ ಮಾಡಿ ದೇವ್ರಿಗೆ ಕೇಳಿ ಆರೋಗ್ಯ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ದುಡಿತಾರಿ ಸಾಯಮಂಟ ಆಯ್ತಾ. ಅಲ್ಲಿ ತೇರ್ಕಾಯಿ ಇಂತೀವಿ ನಾವು, ಕಟ್ಟಕಾಯಿ ಇಂತೀವಿ, ಪೂಜೆಕಾಯಿ ಇಂತೀವಿ, ಅವನೇ ಕಟ್ತೀವಿ ಮನೆ ಬದಲಿಗೆ. ನೋಡಿ ನೆನಪಿರಲಿ ನಿಮಗೆ, ಕಟ್ಲೆಕಾಯಿ 1 ವರ್ಷ ಟೈಮ್ ಇರುತ್ತೆ. ಬರಬರಿ ತೆಗಿಬೇಕಾ ರಜಾ ದಿನ ಸೂತ್ಕಾಯಿ ದಿನ ಮಟನ್ ಚಿಕನ್ ಆಗುತ್ತಾ? ಅಲ್ಲ, ಎಲ್ಲ ಏನಿಲ್ಲ, ಕೂತಾರೆ ರಜಾ ದಿನ ತೀರ್ತಾಕೊಳ್ಳಿ ಆಯ್ತದ. ಎರಡನೇದು ಕಟ್ಲೆಕಾಯಿ ಒಂದು, ಎರಡನೇದು ಫೋಟೋ ಹೊಡೆದೋಗೋದಾಗ ಸಿಕ್ತಿರುತ್ತೆ ತಲೆಕಸೆ ಬಡಿ, ದೇವ್ರ ಮನೆಗೆ ಬಡಿ ಗಡಿಯಾರ ಟಿವಿ ತೆಗಿಡಿ ಹಾಲಲ್ಲಿ. ಮೂರನೇದು ಮೈ ಮೇಲೆ ಅಂತ್ರ, ಗೊತ್ತಾಯ್ತಾ? ಮಂತ್ರ ಇರಲೇಬೇಕು, ಹುಷಾರಿಲ್ಲ ಅಂದರೆ 3 ದಿನ ಆದಮೇಲೆ ಹೆಣ್ಮಕ್ಳು ಪಳ್ಳಿ ಹಾಕಿ ಆಮೇಲೆ ನಿಮ್ಮ ತಾಳಿ ಕಟ್ಕೋಬೋದು, ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಆಯ್ತಾ. ಅದು ಅಂತರ ಹೊರದೋಗೋದಾಗಿರುತ್ತೆ, ಪದೇ ಒಂದು ಚೇಂಜ್ ಮಾಡ್ಬೇಕಾ ಬಂದು ಅಂತರ. ನೋಡಿ ಯಾರಾಗಲಿ ಈ ಕ್ಷೇತ್ರಕ್ಕೆ ಒಂದು ದುರ್ಗಾಸ್ಥಳಕ್ಕೆ ಬಂದು ಬಟ್ಟೆನಾಗಲಿ ಅಂತರಲ್ಲಿ ಬಿಟ್ಟು ಹೋಗಬಾರ್ದು. ಅಂತರ ನೀವು ಕಿತ್ತು ಬಿಸಾಕಿದ್ರೆ ಮತ್ತೆ ಏನು ಪ್ರಯೋಜನಕ್ಕೆ ಬಂದು ಅದೇ ಅಂತ ತೊಗೊಂಡು ನಿಮ್ಮ ಮನೆ ಬಾಗಿಲು ಕಟ್ಟಿ, ಅದೇ ನಿಮ್ಮ ಮನೆ ಬಾಗಿಲು ಗಿಡಕ್ಕೆ ಕಟ್ಟಿ, ಅದಕ್ಕೂ ಶಕ್ತಿ ಇರುತ್ತೆ. ಇಲ್ಲಿ ಬಂದು ಬಿಟ್ಟು ಹೋಗ್ಬಾರ್ದು ಬಟ್ಟೆ ಇದೆ ಎಂಡೇವರು ಆಯ್ತಾ. 4ನೇ ಆಮೇಲೆ ನಮ್ಮ ಮನಸ್ಸು, ನಾವು ಎಲ್ಲಿದ್ದಕ್ಕೆ ನಂಬ್ತೀವಿ ಅಲ್ಲಿದ್ದಕ್ಕಿರುತ್ತೆ. ಯಾರು ಚಾಡಿ ಮಾತು ಕೇಳಿ ಆಳ ಹೋಗ್ತೀವಿ ಅವತ್ತು ಅಲ್ಲಿದ್ದಾಗ ಬಿಟ್ಟು ಹೋಗುತ್ತೆ, ಇಷ್ಟೇ ವ್ಯತ್ಯಾಸ. ಅಲ್ಲ ಫೋಟೋ ಹೊರದೋಗೋದಕ್ಕೆ ಸಿಕ್ತಿರುತ್ತೆ, ಪದೇ ಬರ್ಬೇಕಾ ಅನ್ಬೇಡಿ. ತಲೆಕೆಟ್ಟರ ಯಾವ ದೇವರು ಪದೇ ಬರ್ರಿ, ಬಂಗಾರ ಹಾಕು, ಬೆಳ್ಳಿ ಹಾಕು, ಒಡವೆ ಹಾಕು, ನನಗೆ ಕೋಳಿ ಕೊಯ್ ಮರಿ ಕಡಿ ಇನ್ನಲ್ಲ. ನೀವು ಕೋಳಿ ಕುರಿ ಕಡಿತೀವಿ ಅನ್ನೋ ಅರ್ಕೆ ಮಾಡ್ಕೊಂಡು ಯಾರಿದ್ದೀರಾ, ಮಾಡ್ಕೊಂಡ್ರೆ ಯಾರಿದ್ದೀರಾ, ದಯವಿಟ್ಟು ಕೋಳಿ ಕುರಿ ಕಡಿಯೋದನ್ನ ಸ್ಟಾಪ್ ಮಾಡಿದ್ದೀವಿ. ಯಾಕೆಂದ್ರೆ ಇಲ್ಲಿ ಎಣ್ಣೆ ಹೊಡೆಂಗೆ ನೋಡಿ ಒಬ್ಬ ಎಣ್ಣೆ ಹೊಡೆದ್ಬಿಟ್ಟು ಹಿಂಗೆ ಸುಳ್ಳು ಹೇಳಿ ನಮಗೆ ಇಲ್ಲಿ ಮರಿ ಕಡೆ ಎಣ್ಣೆ ಹೊಡೆದು ಕಾಲು ಕಟ್ಟಬರಿದ್ದಾರೆ, ಅಕ್ಕಪಕ್ಕ ಗಲಾಟೆ ಮಾಡ್ತಾರೆ, ನೀವು ಗಲಿ ಮಾಡಿ ಹೋಗ್ತೀರಾ, ಪಾತ್ರೆ ಕೊಡಿ ಅಂತೀರಾ. ಅದ್ರ ಬದಲು ಏನು ಮಾಡೋಣ ಗೊತ್ತಾ, ಒಂದೊತ್ತಿನ ಊಟ ವ್ಯವಸ್ಥೆ ಮಾಡ್ಬಿಡಿ. 10,000 20,000 15,000 ಖರ್ಚು ಮಾಡಿ ಎಣ್ಣೆ ಹೊಡೆಯೋ ಬದಲು ಒಬ್ರು ತಿಂತಾರೆ, ಒಬ್ರು ತಿನ್ನಲ್ಲ. ಅದಕ್ಕೆ ಏನು ಮಾಡೋಣ, ಒಂದೊತ್ತಿನ ಊಟ ವ್ಯವಸ್ಥೆ ಇಲ್ಲ. ನಿಮ್ಮ ಕುರಿ ಖರ್ಚು ಏನು ಬರುತ್ತೆ ಅದನ್ನ ತಾಯಿ ಕಾಣಿಕೆ ಡಬ್ಬಿಲಿ ಹಾಕಿ ನಾವು ಊಟ ಮಾಡಿಸ್ತೀವಿ. ಕೋಳಿ ಖರ್ಚು ಹಾಕಿ ಆಗಲ್ವಾ, ಎಲ್ಲ ಒಂಥರ ಅಡುಗೆ ಮಾಡ್ಸೋಣ ಆಯ್ತಾ. ನೆಕ್ಸ್ಟಿಂದ ಹಂಗೆ ಮಾಡೋಣ. ಆಮೇಲೆ ಇನ್ನೊಂದು ಹೇಳ್ಕೊಳ್ಳಿ, ನಂಬರ್ 1 ತೀರ್ಥ, 2ನೇದು ನಿಮ್ಮ ನಂಬಿಕೆ, 3ನೇದು ಫೋಟೋ, 4ನೇ ತೀರ್ಥ, 5ನೇ ಅಂತರ. ಹಂಗೂ ಹುಷಾರಾಗಿಲ್ಲ, ಹಂಗೆ ಅಮಾವಾಸ್ಯೆ ತಡೆ ಹೊಡಿತೀವಿ. ಒಬ್ರಿಗೆ ಅಷ್ಟು ದುಡ್ಡು, ಕುಟುಂಬಕ್ಕೆ ಅಷ್ಟು ದುಡ್ಡು. ಒಂದು ವೇಳೆ ಯಾರು ಬಡವರು ಇದೆ ದುಡ್ಡಿಲ್ಲ ಅವ್ರಿಗೆ ಫ್ರೀ, ಅದನ್ನು ಹೇಳ್ತೀನಿ ನೋಡಿ. ಮನೆ ನಗ್ತೀರಿ ನೀವು, ಒಂದು 200 ರೂಪಾಯಿ ದುಡ್ಡಿಲ್ಲ ಅಂದರು, ಅಲ್ಲೊಂದು ಸ್ವಲ್ಪ ಇಸ್ಕೊಂತದ್ದು, ಒಂದು 250 500 ಸಾಮಾನು ಸೇರಿದ್ರೆ ಸಾಮಾನು ದುಡ್ಡು ಇಸ್ಕೊಂತೀವಿ ನಾವು. ಅಲ್ಲಿ 200 ಕಮ್ಮಿ ಇದೆ ಕಾರಣ ಅಂತ 200 ರೂಪಾಯಿ ಇದೆ ಅಂದು ವರ್ಷ ಹೋಗೋದು ಅಲ್ಲಿ ಜಗಳಾಡ್ತಾಳೆ ನಾನು ಬೇಗ ಹೊಡೀರಿ ಅಂತ. ಏನಪ್ಪ ಜನ ಎಲ್ಲಿ ಸದರ ಕೊಡ್ತೀವಿ, ಬ್ಯಾಡ್ ಮೆಸೇಜ್ ಮಾಡೋದು ಯಾರು ಹೇಳಿ? ನಮ್ಮನೆ ಯಾರು ತಿಂದು ಉಂಡಿರ್ತಾರೆ ಅವನು ನಮ್ಮ ಬಗ್ಗೆ ಮಾತಾಡೋದು, ನಮ್ಮ ವೀಕ್ನೆಸ್ ಯಾರು, ನನ್ನ ನೆಂಟುಗಳೇ ಮಾತಾಡೋದು, ನನ್ನ ಜೊತೆಗಿರೋ ಮಾತಾಡೋದು. ಜೊತೆಗಿರೋ ನಮ್ಮನ್ನು ಹಬ್ಬ ಮಾಡೋದು. ದಯವಿಟ್ಟು ಯಾರು ನಂಬಡಿ, ನನ್ನ ನಂಬಡಿ. ನೋಡಿ ದುಡ್ಡು ಬರಲ್ಲ ಅಂತಿರಲ್ಲ, ದುಡ್ಡು ಕೊಡೋಕೆ ಮುಂಚೆ ಯೋಚನೆ ಮಾಡಿರಿ. ದುಡ್ಡು ಕೊಡೋಕೆ ಮುಂಚೆ ವಿಶ್ವಾಸ ಕಳ್ಕೊಂಡ್ರೆ ಪರವಾಗಿಲ್ಲ, ನಾವು ದುಡ್ಡು ಕೊಟ್ಟಿದ್ದು ಸುಮಾರು ಬಂದಿಲ್ಲ ಆಯ್ತಾ. ದುಡ್ಡು ಕೊಡೋಕೆ ಮುಂಚೆ ಯೋಚನೆ ಮಾಡಿ ಆಯ್ತಾ, ಮೋಸ ಹೋಗಕ್ಕೆ ಮುಂಚೆ ಯೋಚನೆ ಮಾಡಿ. ಎಷ್ಟೇ ಸ್ನೇಹಿತನಲ್ಲಿ ಎಷ್ಟೇ ನೆಂಟರಾಗಿ ದುಡ್ಡು ಕೊಟ್ಟು ಮೇಲೆ ಇರೋದೇ ಆಗ್ತಾನೆ. ಇದೊಂದು ಚೆನ್ನಾಗಿ ತಿಳ್ಕೊಂಡಿರಿ ನೀವು, ನಿಮ್ಮ ಕೈ ಚೆನ್ನಾಗಿ ದುಡ್ಡಿರಿ ಆಯ್ತಾ. ಮನುಷ್ಯ ಫಸ್ಟ್ ಏನು ಮಾಡ್ಬೇಕು ಗೊತ್ತಾ, ಆಸೆ ಪಡಬಿಡ್ಬೇಕು, ದುರಾಸೆ ಆಸೆ ಇರಬೇಕು. ಸಣ್ಣ ಮನೆ ದುರಾಸೆ ಪಡಬಾರ್ದು. ಆಮೇಲೆ ಹೊಟ್ಟೆ ಕಿಚ್ಚಿರ್ಬೇಕು. ಹೆಂಗಿರ್ಬೇಕು ಗೊತ್ತಾ, ಮಾಡಿ ಅಂತ ಪಕ್ಕ ಮನೆ ಯಾರು ಬಿಲ್ಡಿಂಗ್ ಕಟ್ಟಿರಿ ಯಾವ ಮೂಲೆ ಕೆಲವನ್ನ ಮೋಲ್ಡ್ ಆಗಿ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಕರ್ದಾಗ ಉಂತೀರಿ, ಕಾರ್ ತಂದ್ರೆ ಕಾರ್ ಬಗ್ಗೆ ಯೋಚನೆ, ಪಂಚಮಳಕ್ಕೆ ಯೋಚನೆ ಮಾಡಿ ಅದೇ ಕಾರ್ ಡಾಪಾಕ್ಸ್ ಅಂತೀರಿ. ಬೇಡ, ಅನ್ಯಾಯ ಮಾಡೋದು ಬೇಡ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ಆಗ್ತದೆ. ಪ್ರಸಾದ ಕೊಡ್ತೀನಂತೆ, ವೇಸ್ಟ್ ಮಾಡ್ಬಿಡಿ. ಲಾಸ್ಟ್ ಒಂದು ವಿಷಯ ಹೇಳ್ತೀನಿ ನೋಡಿ, ಯಾವ ಮಗು ಮಾತಾಡ್ತಿಲ್ಲ, ಯಾವ ಮಗು ನಡೀತಿಲ್ಲ ಕೇಳ್ತಾರ? ಯಾವ ಮಗು ಮಾತಾಡ್ತಿಲ್ಲ, ಯಾವ ಮಗು ನಡೀತಿಲ್ಲ, ಯಾವ ಮಗು ಬುದ್ಧಿ ಭ್ರಮಣ ಐತಿ, ಜಲ್ ಸುರಿಯುತ್ತೆ, ಪಿಡಿಸ್ ಬರುತ್ತೆ, ಪಾಶೆ ಹೊಡಿತಿ ಅಂತಕ್ಕಂದ್ರೆ ಯಾವ ದೊಡ್ಡವ್ರ ಸಣ್ಣ ಯಾರಿದ್ದೀರಾ ಕೇಳ್ಕೊಳ್ಳಿ ಸರಿ. ಮೊಸರನ್ನ ಬೆಲ್ಲ ಬಾಳೆಂತೀನಿ ನೀವು ಹಾರ್ಕೊಂಡ್ ದಿನ, ಇದು ತಂಪ ನಿದ್ದೆ ಬರ್ತದೆ. ತಲೆ ಬುದ್ಧಿ ಭ್ರಮಣ ಆದರು. ಡಬಲ್ ಡಿಗ್ರಿ ಹೋದ ಹುಡುಗಿ ಎಲ್ಲೋಯ್ತು? ಡಬಲ್ ಡಿಗ್ರಿ ಹೋಯ್ತಾ? ಡಬಲ್ ಡಿಗ್ರಿ ಹುಡುಗಿ ಎಲ್ಲೋದ್ರು? ಬೈ ಹುಷಾರಿಲ್ಲ ಅಂದ್ರೆ ನೀನಮ್ಮ ಬಾ ಮುಂದಕ್ಕೆ ಬಾ, ನಾಚಿಕ ಈಗ ಬಾ ಕೇಳಿಸ್ಕೊ. ಮೊಸರನ್ನ ಬೆಲ್ಲ ಬಾಳೆಂತೀನಿ. ಎಷ್ಟೇ ಓದಿರು, ಎಷ್ಟೇ ವಿಜ್ಞಾನ ಮುಂದುವರೆದ್ರು ನಮ್ಮ ಸಂಸ್ಕೃತಿ ಬದಲಾಗಲ್ಲ. ನಮ್ಮ ಹಳೆ ಗಿಡಮೂಲಿಕೆ ವಸ್ತುಗಳು ಯಾವತ್ತೂ ಬದಲಾಗೋದೇ ಇಲ್ಲ. ಅರ್ಥದ ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿಸಿ ಯಾವ ಮಗು ಬುದ್ಧಿ ಭ್ರಮಣ ಐತಿ, ಮಗು ಸರಿ ಮಾತಾಡಲ್ಲ, ನಡೆಯಲ್ಲ ಅಂತಕ್ಕಂಥ ಮೊಸರನ್ನ ಬೆಲ್ಲ ಬಾಳೆಹಣ್ಣು. ಎರಡನೇದು ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ, ಹಸಿ ಕಷಾಯ ಮಾಡ್ಕೊಂಡು ಯಾರಿಗೆ ಕಫ ಬರುತ್ತೆ, ಗಂಟು ಕಟ್ಕೊಂಡೈತೆ, ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ, ಎದೆನೋವು ಬರುತ್ತೆ, ಈ ಪಿಡ್ಸ್ ಬರುತ್ತೆ, ಜಲ್ ಸುರಿಯುತ್ತೆ ಅಂತಕ್ಕಂಥ ಈರುಳ್ಳಿ ಬೆಲ್ಲ ಶುಂಠಿ ಕಾಫಿ ಕಷಾಯ ಮಾಡ್ಕೊಂಡು ಕುಡೀರಿ. ಮೂರನೇದು ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ತಾವೆಲ್ಲ ಕೇಳಿರ್ತೀರಿ. ನಾರ್ಮಲಾಗಿ ಉರಿದ್ಬಿಟ್ಟು ರಾಗಿ ಹಿಟ್ಟು ಥರ ಮಾಡ್ಕೊಳ್ಳಿ. ಅರ್ಥಾಗ್ತದ? ಒಳಗೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅಂಬ್ಲಿ ಅರ್ಥಾಗತ್ತ, ಅಂಬ್ಲಿ ಗಂಜಿ ಅರ್ಥಾಗತ್ತಾ? ಇಂಗ್ಲೀಷಾಗ ಹೇಳ ಕನ್ನಡ ಅರ್ಥ ಆಗಲ್ಲ. ಮನೆ ಯಾರು ಅರ್ಥ ಮಾಲ್ಟ್ ಎಲ್ಲ ಕನ್ನಡ ಆಗ್ಬಿಡ್ತಾರಲ್ಲ, ಮಾಲ್ಟ್ ಮಾಡ್ಕೊಂಡು ಕುಡೀರಿ. ಒಂದು ಬೈ ಕಮ್ಮಿ ಅರ್ಥ ಆಗಲ್ಲ ಅಲ್ಲಪ್ಪ. 4ನೇದು ಹೇಳ, ಸಾಧ್ಯವಾದಷ್ಟು ಫ್ಯಾನಿಂದ ದೂರ ಹೇಳಿ, ನೇರ ಮುಗಿ ಮಂಗಿಸ್ಬೇಡಿ. ಅರ್ಥಾಗ್ತದ? ಇನ್ನು ಕಾಲು ನೋವು, ಕೈ ನೋವು ಬರ್ದರು, ಮಂಡಿ ನೋವು ಬರುತ್ತೆ, ಕುಕ್ಕಿ ನೋವು ಬರುತ್ತೆ ಅಂದ್ರೆ ನುಗ್ಗೆ ಸೊಪ್ಪು ಗುಳಿಗೆ ಮಾಡ್ಕೊಂಡು ನುಂಗಿ. ವಾರ 2 ದಿನ 3 ದಿನ ನುಗ್ಗೆ ಸೊಪ್ಪು, ಹಸಿ ನುಗ್ಗೆ ಸೊಪ್ಪು ಗುಳಿಗೆ ಮಾಡ್ಕೊಂಡು ನುಂಗಿ. ಬೆಳಗ್ಗೆ ಬಿಸಿಲಿಗೆ ಬೇರೆ ಆಗುತ್ತೆ, ರಾತ್ರಿ ರಾಗಿ ಎಮ್ಮೆ ಮಜ್ಜೆ ಕುಡೀರಿ. ಮಧ್ಯಾಹ್ನ ಟೈಮ್ ಬಿಸ್ತಾ ಓಡಾಡಿ, ಸ್ವಲ್ಪ ಫ್ಯಾನಿಂದ ದೂರ ಇರಿ. ಒಳಗಡೆ ಟೈಲ್ಸ್ ಕಲ್ಲು, ಸುತ್ತಲೂ ಕಿಟಕಿ, ಮೇಲೆ ಫ್ಯಾನು, ಅದೇ ಕಾಯಿಲೆ. ಗ್ಯಾಸ್ ಕುಗಾಡಿ ಸಾಧ್ಯವಾದಷ್ಟು ಕಲ್ಲನ್ನ
ಜಾರ್ಲ ಕಲ್ಲು ಹಾಕೊಳ್ಳಿ, ನಮ್ಮ ಮನೆ ಹಾಕಿರೋ ಕಲ್ಲು ಜಾರದೇ ಇಲ್ಲ, ಹಳೆ ಕಲ್ಲು ಹಾಕೊಳ್ಳಿ ಆಯ್ತಾ. ಇನ್ನು ಯಾರಿಗೆ ಅಪ್ಪಿ ನನಗೆ ಜಮೀನು ಕೇಸ್ ಆಗಿಲ್ಲ, ಮಾಟ ಮಂತ್ರ ಆಯ್ತು, ಅವ್ರು ದೇವ್ರನ್ನ ಕೇಳ್ಕೊಳ್ಳಿ. ಇನ್ನು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅಂತಕ್ಕಂಥ ಯಾರು ಬಂದಿಲ್ಲ ಅವ್ರಿಗೆ ತಗೊಂಡೋಗಿ ಯಾರು ಮದುವೆ ಆಗ್ಬೇಕು ಅವ್ರಿಗೆ ಯಂತ್ರ ಕಟ್ಟಿ ಬೇಡ್ಕೊಳ್ಳಿ, ಒಳ್ಳೆ ಗಂಡ ಸಿಕ್ಕಲಿ, ಒಳ್ಳೆ ಹೆಂಡತಿ ಸಿಕ್ಕಲಿ ಅಂತ. ಮಕ್ಕಳಾಗಿಲ್ಲ ಅಂತ ಯಾರು ಆಡ್ಕೊತಾ ಇರೋ ತಂಗಿ, ನನಗೆ 5 ವರ್ಷಕ್ಕೆ ಮಗ 10 ವರ್ಷಕ್ಕೆ ಮಗ ಅಥವಾ ಮಕ್ಕಳಾದ್ರೆ ಯಾಕೆ ನಾನು ಕಂಡೀಷನ್ ಮಾಡ್ತೀನಿ ಅಂದರೆ ನನಗೂ ಮಕ್ಕಳಿರಲ್ಲ. 5 ವರ್ಷಕ್ಕೊಬ್ಬ ಚಿರಂಜೀವಿ ದುರ್ಗ, 10 ವರ್ಷಕ್ಕೊಬ್ಬ ದೊರೆ ದುರ್ಗ, ಹಂಗೆ ಮಕ್ಕಳಿದ್ದಾರೆ ನನಗೆ. ಬೇಡ್ಕೊಳ್ಳಿ ದೇವ್ರನ್ನ ಹೆಂಗೆ ಮಕ್ಕಳಾಗ್ತಾವ ಅಂತ ದೇವ್ರನ್ನ ಕೇಳಬೇಡಿ. ಮನೆಗೆ ಊಟಕ್ಕೆ ಬಂದ್ರೆ ಊಟ ಮಾಡ್ತೀರಾ ಅಂದ್ರೆ ಊಟ ಮಾಡಲ್ಲ ಅಂತಾರೆ. ಒಂದು ಮಗು ಕೊಡವ ಅಂತ ಬೇಡ್ಕೊಳ್ಳಿ. ಒಂದು ಒಳ್ಳೆ ಗಂಡ ಸಿಕ್ಕಲಿ, ಒಂದು ಒಳ್ಳೆ ಜನ ಸಿಕ್ಕಲಿ, ಒಳ್ಳೆ ಕೆಲಸ ಸಿಕ್ಕಲಿ ಕೇಳ್ಕೊಳ್ಳಿ. ಗೌರ್ಮೆಂಟ್ ಕೆಲಸ ಸಿಕ್ಕಲಿ ಅಂದ್ರೆ ಎಲ್ಲ ಗೌರ್ಮೆಂಟ್ ಕೆಲಸ ಹೇಳ್ತಾರೆ ದೇವರು, ಅದೆಲ್ಲರೂ ಗೌರ್ಮೆಂಟ್ ಕೆಲಸ ಆಗಲಿರ್ತಾರೆ. ಮೊನ್ನೆ ಅವಳು ಗೌರ್ಮೆಂಟ್ ಕೆಲಸ ಆಗ್ಬೇಕಂತೆ, ಮಗಳು ಬರಲ್ವಂತೆ, ಗೌರ್ಮೆಂಟ್ ಕೆಲಸ ನಂಬ್ತಾಳಂತೆ. ನೋಡಿ ದೇವ್ರಿಗೆ ಆಚಾರ ಮನೆಗೆ ಕೆಲಸ ಕೊಡ್ಸತ್ತಾ, ಒಂದು ಅನ್ನಕ್ಕೆ ತಿನ್ನಕ್ಕೆ ದಾರಿ ಮಾಡಿಕೊಡ್ಲಿ ಕರೆಕ್ಟಾ. ಮತ್ತೆ ಇನ್ನೊಂದು ಬೈಬೇಕು ಯಾರಿಗಾರ ಸಾಕು ಬೈಯೋದು. ಅಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರಿದ್ದೀರಾ ನೆಗೆಟ್ ಕೇಳಿ, ಅವು ಕಡೆ ಒಬ್ಬರು ಬಂದು ಪ್ರಸಾದಿಸ್ಕೊಳ್ಳಿ. ಅವ್ರು ಅಲ್ಲೇ ಕುಂಡಿಸಿ ಅವ್ರು ತಂದು ತೋರಿಸ್ಬೇಡಿ, ನಾನೇ ಬಂದು ನೋಡ್ತೀನಿ ಅವ್ರನ್ನ. ಮಗು ಇದ್ರೆ ಮಕ್ಕಳಿದ್ರೆ ನೀನೊಬ್ಬರು ಬಾ ಯಜಮಾನ್ರಾ, ಬಾಬಾ ಡಬಲ್ ಡಿಗ್ರಿ ಯಾರು ಬಂದಿರಿ ನಿಮ್ಮ ಮನೆಯಾರ ಆರಾಮೇನಪ್ಪ ತಂಗಿ ಮಾಡಿ ನೀನು ಪೆತ್ತಂಗಿ ನಡಿ, ಆಸ್ತಿ ಕೇಳ್ಬೇಡ ಆಯ್ತಾ. ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಯಾರಿದ್ದೀರಿ ಅವ್ರು ಕುಂಡಿಸಿ ಅವ್ರ ಕಡೆ ಬಂದು ಪ್ರಸಾದಿಸ್ಕೊಳ್ಳಿ. ಮುಂಚೆ ಅವ್ರಿಗೆ ಕೊಡ್ತಾ ಇದ್ವಿ, ಎಲ್ಲ ಕುತ್ಕೊಂಡ್ಬಿಡ್ತಾರೆ. ಯಾರು ಹ್ಯಾಂಡಿಕ್ಯಾಪ್ ಬನ್ನಿ ಎಲ್ಲ ಹೊತ್ತ ಕುಂತ್ಕೊಂಡು, ಆಮೇಲೆ ಮಕ್ಕಳು ಬನ್ನಿ ಅಂದರೆ ಮಕ್ಕಳು ಸಣ್ಣ ಮಕ್ಕಳು ಕೆಳಗೆ ಮಕ್ಕಳು ಎತ್ತಿಂತಾರೆ ಜಲ್ದಿ ಕೊಡ್ಲಿ ಅಂತ ಎಲ್ಲ ನೋಡ್ಬಿಟ್ಟಿದ್ದೀನಿ 18 ವರ್ಷದಿಂದ. ಇನ್ನೊಂದು ಲೈವ್ ಇಟ್ಕೊಂಡಿದ್ದೀರಲ್ವಾ, ನೀವು ನಂಬ್ತಿರೋ ನಂಬಲ್ಲಿ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ, ಯಾರು ಆಡ್ಕೊಂತಿಲ್ಲ. ಒಂದು ಟೈಮ್ ಒಂದು ದಿವಸ ಯಾವುದೋ ಮಗು ಅಳ್ತಿತ್ತು, ನಾನು ಮಗು ಹಾಲು ಕುಡ್ಸಮ್ಮ ಅಂದ, ಹುಡುಗಿ ಮಾತಂತ ನನಗೆ ಇವತ್ತು ಅವತ್ತಿನ ಇನ್ನೊಬ್ಬ ಯಾರು ಬೈದಿನಿ ನೋಡಿ ಸರ್, ಬೈತೀರ ಅಂತ ಯಾರು ಬೈದಿನಿ ಅಂತ ಅಲ್ಲಿ ಇದ್ಗಳಿದ್ದ. ಆ ಮಗು ಅಳ್ತಾ ಇದೆ, ಹೆಂಡತಿ ಒದಾಡ್ತಾಳೆ, ಅವ್ನು ಬರ್ತಾ ಇಲ್ಲ, ಅವ್ನು ಭಾರ ಇಟ್ಕೊಂಡು ಜನಲ್ಲ ಬರ್ಬೇಕಂತ ನಾವು ಇಂತಿಂತ ಎಂತ ಮಕ್ಕಳು ಬರ್ತಾರಪ್ಪ ಇಲ್ಲಿ. ಇನ್ನು ಕೆಲವರು ದೇವ್ರು ಬರ್ತಿಲ್ಲ, ಮನೆ ನಮಗೆ ಯಾರು ದೇವ್ರು ಬಂದಿತ್ತು, ಕಾಲು ಹಿಂಗೆ ಎತ್ತಿ ಹಿಂಗೆ ದೇವ್ರು ಬರ್ತಿತ್ತು ಅವ್ನಿಗೆ. ನಾನಂದೆ ಕಾಲು ಕಳಿಗೆ ಸಮ ಅಂದೆ, ನಾನು ಯಾರು ಗೊತ್ತಾ ಅಂತ ಒಂದು ಕೊಡ್ತೀನಿ ನೋಡೋದು ಸುಮ್ಕೋತು ನನಗೆ ಆಯ್ತಾ. ಮೊನ್ನೆ ಬೇರೆ ಬಂದರೆ ವೇಲ್ ತಗೊಂಡು ಕುಣಿತಾರೆ. ಈ ಥರದ ಬಿಡಪ್ಪ, ದೇವ್ರು ಬರೋರು ದೇವ್ರು ಬಂದಿದ್ರೆ ಮಾಯ ಮೇಲೆ ಕಳಗೆ ಕುಣಿರಪ್ಪ, ದಸರಾ ಯಾರು ಕುಣಿಬೇಡ್ರಿ ಉಕ್ಕಣ. ಯಾರು ಬಿದ್ದು ಏಟ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ವಾ. ಪ್ರಸಾದ ಕೊಡ್ಲಾ? ಹಾಂ ದಯವಿಟ್ಟು ಇಷ್ಟ ತನಕ ಬುದ್ಧಿ ಹೇಳಿದ್ದಾರೆ. ಪ್ರಸಾದ ತಿನ್ನಿ, ಪ್ರಸಾದ ಅಲ್ಲಿ 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 ಅಲ್ಲಿಗೆ ಹೋಗವ ದೇವಸ್ಥಾನ ಕೊಡ್ಬೇಕು. ಸಾರಿಕಟ್ಟೆ ಬೆಳಗುಲಿ ಮಧ್ಯೆ ರಣಸ್ಥಾನ ಬೆಟ್ಟ ಇದ್ದಲ್ಲ, ಅಲ್ಲಿ 3 ಮನೆ ವಿಶ್ವನಾಥ ಅಂತ ನಮ್ದೇ ಒಂದು ಮನೆ. ಹಾಕು ಅದೇ ಊರು. ಇಲ್ಲಿ ಊಟಕ್ಕೆ ಬಂದ ₹2 ನಮ್ಮ ಅಪ್ಪ ಸಂಬಳ. ಅಣ್ಣ ಎಲ್ಲ ಕೆಳ ಬಂದ್ಬಿಡಿ, ಬನ್ನಿ ಕಡೆ ಕೆಳ ಬನ್ನಿ. ಕೊಳಪುಡಿ ಯಾವ್ರವ ಅಲ್ಲಿಂದ ಹಾಲು ತಗೊಂಡವ ಕೇನಾಗ್ರ ಒಂದ್ಸರಿ ಕೇನಾಗಲ್ಲ ಮೊಸರು ಹಾಲು ತಗೊಂಡ್ರೆ ಕೇನಾಗ್ರಿ ಒಂದ್ಸರಿ ಜ್ವರ ಗಣ್ಣಿ ಮನೆ ಯಾರೋ ಅಮ್ಮ ಅರ್ಸ್ಕೊಂಡಿದ್ದಂತೆ ನಮ್ಮ ಹುಡುಗಿಯರ ಹತ್ರ ಹಸುರು ಹಾಲು ತರ್ಬೇಕಂದ್ರೆ ರೊಕ್ಕ ಬಂತಂತ ತಾಮನ ಹಾಲು ಯಾಕೆ ಬರ್ತಿದ್ಯಾ ಅವ ಯಾಕೆ ಬರ್ತಿದ್ಯಾ? ಯಾರ ಮಗನ ಎಲ್ಲಿ ಹೊಂಟವನೇ? ಅದಕ್ಕೆ ಹೇಳೋದು 14 ವರ್ಷಕ್ಕೆ ಬೈಕ್ ಕೊಡ್ಸಿ ವೀಲಿಂಗ್ ಮಾಡಿ ಲವ್ ಮಾಡಿ ಹೊಡಕ್ತಾರೆ ಹುಡುಗರು. 12 ವರ್ಷ ಮೊದಲು ಕೊಡ್ಸಿ ಹುಡುಗಿ ಒಳಕೊಂಡು ಮೆಸೇಜ್ ಮಾಡಿ ಹೊಡಕ್ತಾರೆ, ಅವಾಗ ಬಡ್ಕೊಂತೀರಿ. ನಾವು ಏನು ಮಾಡೋಣ ನಾವು? ಹೋಗೋಣ ನಮ್ಮಪ್ಪ 9 ಗಂಟೆಗೆ ಬಂದು ಮೆಸೇಜ್ ಹೋಗ್ಬೇಕನು ಮತ್ತೆ ಎಲ್ಲಿ ಹಾಳಾಗಿಲ್ವಲ್ಲ ನಾವು. ಮಗ ಹೊಲ್ಟಾಗ ಎಷ್ಟು ವರ್ಷ ಅವನಿಗೆ? ಎಷ್ಟು ವಯಸ್ಸು? ಮತ್ತೆ ಮದುವೆ ಮಾಡ್ಬೇಕಲ್ಲ ಅವನಿಗೆ. ಮದುವೆ ಬಂದಿರ್ತಾನೆ ನಾನು 18 ಹಂಗೆ ಹುಡುಗರು ಏನು ಮಾಡೋಕ್ಕಾಗಲ್ಲ. ನಗ್ತೀರಾ? ಆ ವಯಸ್ಸಲ್ಲಿ ಹಾಳಾಗೋದ್ ಮೊದಲು ಬಗ್ಗೆ ಅಪ್ಪನ ಬಗ್ಗೆ ಯೋಚನೆ ಮಾಡಿ ನೋಡಿ. ಒಂದು ಸಣ್ಣ ಸಂಗತಿ ಹೇಳ್ತೀನಿ, ಅರ್ಥ ಮಾಡ್ಕೊತೀರಾ? ಬೇಜಾರಾಗ್ತೀರಾ? ಹುಡುಗಿ 17 ವರ್ಷ 18 ವರ್ಷ ಅಷ್ಟೇ ಹುಡುಗಿಗೆ ಹೇಳಿದಾರೆ ಸ್ಟೋರಿ, ದಯವು ಹೇಳಿಲ್ಲ ನಿಮಗೆ. ಶಿವಮೊಗ್ಗದ ಹುಡುಗಿ ಮನೆ ಮುಂದೆ ಹುಡುಗ ವೀಲಿಂಗ್ ಮಾಡೋಣಂತೆ, ಕೇಳಿಸ್ಕೊಳ್ರಿ. ಹುಡುಗ ವೀಲಿಂಗ್ ಮಾಡ್ಬೇಕಾದ್ರೆ ನೋಡ್ತಾ 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 ಲವ್ ಆಗ್ಬಿಡ್ತಂತೆ. ಲವ್ ಆದಾಗ ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ದಾರೆ ಅಪ್ಪ ಅಮ್ಮ, ಸಂಸ್ಕೃತಿ ಇರೋ ಅಂತ 2 ಹೆಣ್ಮಕ್ಳು, ಅಕ್ಕ ಇವಳೆ. ಅವಳು ಎಷ್ಟು ಹೇಳಿ ಕೇಳಿದ್ರೆ ಗಂಡಿಗೆ ಅವ್ನು ಹುಡುಗಿ ಹೊಡಾಕ್ತಾಳೆ. ಅರ್ಥ ಆಗತ್ತಲ್ಲ? 1 ವರ್ಷ ಮೇಲೆ ಬರ್ತಾರಂತೆ, ಯಾವಾಗ ತುಂಬಿ ಗರ್ಭಿಣಿ ಆದಾಗ. ಹುಡುಗಿನ ಹಂಗಿತ್ತು, ಚಿಕ್ಕ ಹುಡುಗಿ, ಭಾಳ ಸ್ಮಾರ್ಟ್ ಆಗಿತ್ತು ಹುಡುಗಿ. ಹಂಗೆ ನಮ್ಮ ಮಗಳು ಕಡೆ ಬಾಕನ್ನ ಹಂಗಿತ್ತು, ಮುದ್ದಾಗಿ. ಅದಕ್ಕೇನು ಏನು ಪ್ರಪಂಚ ಗೊತ್ತೇ ಇಲ್ಲ. 1 ವರ್ಷ ಎಂತ ಲವ್ ಆಯ್ತು ಅಂದ್ರೆ ಬರಾಬರಿ 9 ತಿಂಗಳು ತುಂಬಿ ಗರ್ಭಿಣಿ ಆಗತ್ತಕ್ಕ ಅವಳಿಗೆ. ಅಂತ ಲವ್ ನೀವು ಯಾರು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಆ ಹುಡುಗಿಗೆ ಗಂಡು ಮನೆ ಯಾವ್ದು ತಿಳ್ಕೊಳಕ್ಕಾಗಿಲ್ಲ, ಅಷ್ಟೊಂದು ಲವ್ ಮಾಡಿ ಹುಡುಗಿಗೆ ಗಂಡು ಮನೆ ಯಾವ್ದನ್ನು ತಿಳ್ಕೊಳ್ಳೋಷ್ಟು ಟೈಮ್ ಇರಲ್ಲ ಅಂತ ಅಷ್ಟು ಲವ್ ಮಾಡ್ಯಾರ. ಎಲ್ಲಿ ತಕ್ಕ ತುಂಬಿ ಗರ್ಭಿಣಿ ಆಗತ್ತಕ್ಕ. ಯಾಕಂದ್ರೆ ಎಲ್ಲಿ ತಕ್ಕ ಮೈ ಮೇಲೆ ಹೊಡವಿತ್ತು ಹುಡುಗಿದು, ಅಷ್ಟ ಕಾಲೇ ಆಗತ್ತಕ್ಕ ಸುತ್ತಿಯನ್ನು ಕರ್ಕೊಂಡೋಗಿ ಮನೆಗೆ ಬಿಡಕ್ ಹೋಗಿದ್ದಾನೆ. ಅವ್ರು ಬಿಡ್ಕೊಂಡಿಲ್ಲ. ಆಮೇಲೆ ಪ್ರೆಗ್ನೆಂಟ್ ಅಲ್ವಾ, ತಗೊಂಡಾಗ ಹಾಸ್ಪಿಟ್ಲ್ ಆಗಿದ್ದಾರೆ. ಅಲ್ಲಿ ತುಂಬಿ ಗರ್ಭಿಣಿ ಅಲ್ವಾ, ಡೆಲಿವರಿ ಆಗಿದ್ದಂಗೆ ಬ್ರೈನ್ ಕಮೋರ್ ಅಂತ ತಕ್ಷಣ ಏನ್ ಮಾಡಾನೆ, ಅಡ್ರೆಸ್ ಇಲ್ಲ, ಫೋನ್ ನಂಬರ್, ಫ್ರೆಂಡ್ ನಂಬರ್
ಆ ಹುಡುಗಿ ಏನ್ ಮಾಡ್ಬೇಕು ಅಪ್ಪ ಬಿಟ್ಕೊಂಡು ಅಂದಾಗ ಸತ್ತೋಗ್ಬಿಡ್ಬೇಕು. ಅಷ್ಟಕ್ಕೆ ಅಜ್ಜಿ ಕರ್ಕೊಂಡ್ ಅದೇ ಅಜ್ಜಿ ನಮಸ್ಕಾರ ಮಾಡಿದ ಅದೇ ಅಜ್ಜಿ ಕರ್ಕೊಂಡ್ಬಂದು ಇಲ್ಲಿ ಹುಡುಗಿ ಕೇಳಿದೆ ಹೆಂಗ್ ಲವ್ ಆಯ್ತು ಅಂತ ಎಲ್ಲ ಹೇಳ್ತು. ಅಂಕಲ್ ಹಿಂಗ ಆಯ್ತು ಅಂತ ರಾತ್ರಿ ಅಪ್ಪ ಅಂತ ಈ ಮಕ್ಳುಗಳನ್ನ ನೀವು ಸರಿ ಬುದ್ಧಿ ಕಳ್ಸಲ್ಲ. ಹತ್ರ ಏನು ಪ್ರೀತಿ ಕರೆಕ್ಟ್ ಏನ ತಪ್ಪ ಏನಾ? ಈಗ 18 ವರ್ಷ ಹುಡುಗ ಮಗ ಮಾತ್ಕೊಳ್ಳಲ್ಲ ಅಂದ್ರೆ ಈಗ ಅವ್ನು ತಿನ್ನಕ್ ಅನ್ನಂಗಾದ್ರೆ ಈಗ ಕೆಲವರು ದೇವ್ರ ನಂಬಲ್ಲ ಅಂತಾರೆ. ಅವ್ರು ಊಟ ಪ್ರಾಬ್ಲಮ್ ಆಗ್ಲಿ, ಕೂಲಿ ಕೆಲಸ ಮಾಡ್ಲಿ, ಬೋರ್ ಫೇಲ್ ಆಗ್ಲಿ, ಅಲ್ಲಪ್ಪ ಖಾಲಿ ಬರ್ತ ಬೀಳಿ ದೇವರಕ್ಕೆ ನಂಬಲ್ಲ, ಅಯ್ಯಪ್ಪ ಅಂತಾರೆ. ಅವ್ನು ನಂಬಲ್ಲ, ಚೆನ್ನಾಗಿದ್ರು ನಂಬಲ್ಲ. ನಿಮ್ಮ ಮಗ ನೀವು ಮಾತ್ಕೊಳ್ಳಲ್ಲ ಯಾಕತ್ತ ನೀ ಬೈಕ್ ಕೊಡ್ತೀನಿ ನೀನು ನೋಡಿ ಗೊತ್ತಾಗ್ಬಿಡ್ತೀನಿ ಬಡವ್ರಿಗೆ. ನಿಂಗೆ ಏನು ಗೊತ್ತಾಗಲ್ಲ, ಮಗ ಅಂತ ಚೆನ್ನಾಗಿ ಸಾಕಿರ್ತೀಯ. ಅವ್ನು ಚೆನ್ನಾಗಿ ನನ್ನ ಸವಾಸ ಮಾಡಿರ್ತಾನೆ. ಕರೆಕ್ಟಾ ಅಲ್ವ ಹೇಳಕ್ಕ? ಒಬ್ಬ ಮಗನ ಮಗಳು ಇವಳ ನೋಡಿ ಹಾಯ್ ಬಾವಾ ಕೈ ಕೊಡೋ ಪರವಾಗಿಲ್ಲ ಚಿಕ್ಕಪ್ಪ ನಾನು ಚೆನ್ನಾಗಿದ್ದೀವಿ. ಎಷ್ಟು ಹೊತ್ತಲ್ಲ ಇವಳು? ಫಸ್ಟು ನಮಸ್ಕಾರ. ನಿಮ್ಮ ಅಪ್ಪನ ಬಗ್ಗೆ ಕೇರ್ ಇಲ್ಲ ಹೆಣ್ಮಕ್ಳ. ದಯವಿಟ್ಟು ಹೆಣ್ಣಾಲಿ ಗಂಡಾಲಿ ಒಂದು ಚೂರು ನಿಮ್ಮ ಮನೆ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ. ನಾವು ನಮ್ಮ ಮನೆ ಬಗ್ಗೆ ಹೇಳಿಕೆ ಬಾರ್ದು. ನಮ್ಮ ಅಪ್ಪ ಚಿಪ್ಪಲ್ ಪಾಸ್ ಹೇಳ್ಕೊಂಬತ್ತಾ ಇತ್ತು. ನಾವು ಅಲ್ಲಿಂದ ಬಂದಾಗ ಊರಲ್ಲಿ ಯಜಮಾನ್ರು ಏನ್ ಮಾಡಿದ್ರೆ ಕೆಲಸವ ಇಬ್ರು ಈಗ ಪಾತ್ರ ಹೊಲ್ದಾಗ ಗೇತಿದ್ರಿ ಅವ್ರ ನಮಗೆ ಹಳ್ಳಿ ಹುಡುಗರು ಚೆನ್ನಾಗಿ ಆಡ್ತಿದ್ರು. ಅವ ಸೋಕಿ ಮಾಡಕ್ಕಾಗಲ್ಲ ಅವ ಒಂದು ಕ್ಲಾಸ್ ಹಾಕಿ ಚೆನ್ನಾಗಿ ಹಾಕಿ ಮಗನ ಎದ್ರ ಫಸ್ಟು ನಾವು ನೋಡಮ್ಮ ನಾವು ಹಾಕಿದ ಮರದ ಬಗ್ಗೆ ನಮಗೆ ಗಮನ ಇರಬೇಕು. ಈಗ ನಮ್ಮ ಮನೆಯ ಮಕ್ಕಳು ನಾನು ನಮ್ಮ ಮಕ್ಕಳು ಎಲ್ಲ ಅವ್ರ ಪೊಲೀಸರು ಅಂತ ಅವ್ರಿಗೆ ಎಲ್ಲದಾರೆ ಎಲ್ಲ ಒಳಗಿರೋ ಅಣ್ತಮ್ಗಳು ಎದುರ್ತಾರೆ. ನಂಗಿನ ಬಲವಾಗಿದ್ದಾರೆ ಇಬ್ರು. ಇನ್ನೊಬ್ಬ ಮದುವೆನೇ ಒಳಗೆ ಹೋಗ್ತೀನಿ ಸುಮ್ಮನೆ ಕೇಳು ಸವಾಸಲ್ಲ ಅಂತ ನಾನು ಆಡೋದು ಎದುರ್ತಾರೆ ನನಗೆ. ನಾನು ಹೆಂಗೆ ಗೊತ್ತವ ಅವರೆಲ್ಲ ಒಬ್ಬ ಗಾರ್ಮೆಂಟ್ ಸೂಪರ್ವೈಸರ್, ಒಬ್ಬ ಗಾರ್ಮೆಂಟ್ಸ್ ಇತ್ತು ನಮ್ಮದು, ಒಬ್ಬ ಫ್ಯಾಷನ್ ಡಿಸೈನರ್ ಎದುರ್ತಾರೆ ನನಗೆ. ಯಾಕಂದ್ರೆ ನಾನೇನಿಲ್ಲ ಫಸ್ಟ್ ಏನು ಕೆಲಸ ಮಾಡಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಅಂತ ಕೇಳಲ್ಲ. ನಾನು ಕೇಳ್ತೀನಲ್ಲ ಫಸ್ಟು ಬಿಟ್ಟರೆ ಹಂಗೆ ಅವೆಲ್ಲ ಮಕ್ಕ ನೋಡಿ ನೆಲ್ಕೊಂಡು ಕಲ್ಯಾಣ ಮಾಡೋದು ಬೀರು ಮಾಡಿ ಮಾಡ್ತಾವ ನಾನು ಎದುರ್ತಾರಲ್ಲವ ನೋಡಿ ಹೆಂಗೆ ಮಾಡ್ತಾನೆ ಕೈಗೋರು ಸಾಕು ಅಂತ ಮೊಬೈಲ್ ಕಣ್ಣೀಗ ಎಲ್ಲ ಮೊಬೈಲ್ ನೋಡಿ ಬೈತಾನೆ ಅಂತ ಹಿಂಗೆ ಮೆಲ್ಲಕ್ಕೆ ನಿಂತಾನೆ. ನಮ್ಗೆ ಭಯ ಇರಬೇಕು, ಭಕ್ತಿ ಇರ್ಬೇಕಂತ ಕರೆಕ್ಟನಪ್ಪ. ಊಟಕ್ಕೆ ಅನ್ನ ಹಾಕ್ತಂಗಿರಿ ಎಲ್ಲರದ್ದು ಭಯ ಬರ್ತದೆ. ಆಯ್ತು ದೇವ್ರು ನಿಂಗೆ ಆಯ ಸಾರಿ ಕೊಡಲಿ. ಒಂದು ಸಾರಿ ಕೊಡ ಬೆಲೆ ಅಂತೀರಿ ಅಮ್ಮ, ಒಂದು ಸಾರಿ ಕೊಡ ಒಂದು ಆಲ್ತ ಬೈತ ಮಗಂಗ ಮಗನ ಫಸ್ಟು ಬರವಲ್ಲಿ ಹಾಲು ತಂದಾರಂತ ಅಕ್ಕನ ಜೀವ ಚೆನ್ನಾಗಿ ನೋಡವ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಯಾರು ಅಪ್ಪ ನನ್ನ ಮೇಲೆ ಇಷ್ಟ ಮಾಡಬಾರ್ದು. ಏನು ಗುಡ್ತಾಳೆ ಹೇಳ. ಯಾವ ಹೆಂಡತಿ ಕುಡಿತಾರೆ, ಗಂಡು ಕುಡಿತಾನೆ, ಹೆಂಡತಿ ಬಂದು ಬೇಡ್ಕೊಂಡು ಹಾಕು. ಹೆಂಡತಿ ಬಂದು ಬೇಡ್ಕೊಂಡ್ರೆ ಕುಡಿಯೇ ಬಿಡಿಸುತ್ತೆ. ಮಕ್ಕಳು ಬಂದು ನಿಮಿಷ ಕೊಡ್ತಾರೆ ಅಂತ ಬೇಡ್ಕೊಂಡ್ರೆ ಅವ್ರನ್ನ ಮಕ್ಕಳನ್ನ ಬುದ್ಧಿ ತರುತ್ತಿದ್ದೆ. ಅವರು ಸ್ವಲ್ಪ ಕಷ್ಟ ಕೂಡ ತಗೋಬೋದು. ಹತ್ತು ಬಿಟ್ಟಿಯಾ ಒಬ್ಬನೇ ಮಗ ಅಂತವ ಇದು ಒಳಗೊಬ್ಬವನೇ ಕುಡಿಯೇ ಬಿಡಿಸ್ತಿರಲ್ಲ. ಚಿಪ್ಪಲ್ ಕಕ್ಕಮಕ್ಕಣ ರಕ್ತ ಹೋಗುತ್ತಂತೆ ಕುಡಿಯೇ ಬಿಟ್ಟನೆ. ಈ ಸೀರೆ ನಂದಕಯ ಹಾಲು ಕೊಡು ಒಳಗೆ ನಿನಗೆ ಹುಡ್ಕೊಳ್ವಾ ನೋಡಿವಾ ನಡೆಯುವ ಅಕ್ಕ ಅಲ್ವಾ? ಎಷ್ಟು ವಯಸ್ಸು ನಿಂಗೆ? ಅಣ್ಣ ಅನ್ನವ ಅವ ನೀನು ಮಗ ಒಳ್ಳೆ ತಗೊಂಡ್ರಲ್ಲ ಫೋನ್ ಮಾಡ್ತೀನಿ ಮಾಡ್ತೀನಿ ಬಂದಿಲ್ವಾ? ಬರ್ತಾ ಇರಂತ ಬಾಯ್ ಬಾ ಬಾಯ್ಲಿ ಈ ಕಡೆ ಬಾಬಾ ಅವ್ರು ನೀವೇ ತಿನ್ಸಿ ಏನಾಕಲ್ಲ. ಕಡೆಯಿಂದ ಹೋಗವ ಹಂಗೆ ಅಲ್ಲಿ ಪೇಷಂಟ್ ಕಡೆ ಯಾರು ಬನ್ನಿ, ಪೇಷಂಟ್ ಕಡೆ ಒಬ್ರು ಅವ್ರು ಕುಡಿಸಿ ಇನ್ನೊಬ್ರು ಬನ್ನಿ ಆಗ್ಬೋದಾ? ನೀರು ಕುಡಿಯೋದಪ್ಪ ಬಾಟ್ಲಿ ಇದಾವ